ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸಿಕೊಡ್ತಾ ಇದ್ದೀನಪ್ಪ ಅಂತಂದ್ರೆ ಸೆಂಟ್ರಲ್ ಫಾರ್ಮರ್ ಐಡಿನ ಮಾಡ್ಲಿಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ. ಸೊ ಯಾರೆಲ್ಲ ಇನ್ನು ತನಕ ಸೆಂಟ್ರಲ್ ಫಾರ್ಮರ್ ಐಡಿನ ಮಾಡ್ಕೊಂಡಿಲ್ಲ ಅವರು ತಪ್ಪದೆ ಈ ಮಾಹಿತಿನ ತಿಳಿದುಕೊಳ್ಳಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಈ ಸೆಂಟ್ರಲ್ ಫಾರ್ಮರ್ ಐಡಿ ಅಂದ್ರೆ ಏನಂತ ನಾನು ನಿಮಗೆ ಸಂಸ್ಕೃತವಾಗಿ ತಿಳಿಸ್ಕೊಡ್ತೇನೆ. ಕೇಂದ್ರ ಸರ್ಕಾರದ ಕಡೆಯಿಂದ ಈಗ ಸೆಂಟ್ರಲ್ ಫಾರ್ಮರ್ ಐಡಿ ಅಂತ ಪ್ರತಿಯೊಬ್ಬ ರೈತರು ರಚನೆ ಮಾಡ್ಲಿಕ್ಕೆ ಆದೇಶನ ಹೊರಡಿಸಿದ್ದಾರೆ. ಸೊ ಕೇಂದ್ರ ಸರ್ಕಾರದ ಬೆಳೆ ವಿಮೆ ಆಗಿರ್ಬೋದು, ಬೆಳೆ ಪರಿಹಾರ ಆಗಿರ್ಬೋದು, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಹಣ ಆಗಿರ್ಬೋದು, ಅಥವಾ ಇನ್ನಿತರೆ ಯಾವುದೇ ಸರ್ಕಾರದ ಯೋಜನೆಯ ಹಣವನ್ನ ಪಡ್ಕೊಳ್ಳಕ್ಕೆ ಕರ್ನಾಟಕದಲ್ಲಿ ಫ್ರೂಟ್ಸ್ ಅಂತ ಯಾವ ರೀತಿ ಐಡಿ ಇದೆ, ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಸೆಂಟ್ರಲ್ ಐಡಿನ ರಚನೆ ಮಾಡ್ಲಿಕ್ಕೆ ಈಗ ಆದೇಶನ ಹೊರಡಿಸಿದ್ದಾರೆ. ಹಾಗಾದ್ರೆ ಈ ಒಂದು ಸೆಂಟ್ರಲ್ ಐಡಿನ ರಚನೆ ಮಾಡ್ಲಿಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ ಅಂತ ಬಹಳಷ್ಟು ಜನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಈಗ ನಾನು ನಿಮಗೆ ಸೆಂಟ್ರಲ್ ಐಡಿ ರಚನೆ ಮಾಡ್ಲಿಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಮುಖ್ಯ ವಿಷಯಕ್ಕೆ ಬರೋಣ. ಸೆಂಟ್ರಲ್ ಫಾರ್ಮರ್ ಐಡಿ ಮಾಡಿಸ್ಲಿಕ್ಕೆ ಕೊನೆಯ ದಿನಾಂಕ ಯಾವಾಗ? ಸೊ ರೈತರೇ ಗಮನಿಸಿ, ಕೇಂದ್ರ ಸರ್ಕಾರವು ಸೆಂಟ್ರಲ್ ಫಾರ್ಮರ್ ಐಡಿ ನೋಂದಣಿ ಮಾಡ್ಲಿಕ್ಕೆ ನಿರ್ದಿಷ್ಟವಾದಂತ ದಿನಾಂಕ ಫಿಕ್ಸ್ ಮಾಡಿಲ್ಲ. ಸೊ ಇದು ವರ್ಷ ಪೂರ್ತಿ ಓಪನ್ ಆಗಿರುತ್ತೆ ಸ್ನೇಹಿತರೆ. ಸೊ ತಾವು ಎದುರುವಂತ ಅವಶ್ಯಕತೆ ಇಲ್ಲ. ಸೊ ತಾವು ಇನ್ನೂ ಸೆಂಟ್ರಲ್ ಫಾರ್ಮರ್ ಐಡಿನ ರಚನೆ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗನೆ ಸೆಂಟ್ರಲ್ ಫಾರ್ಮರ್ ಐಡಿನ ರಚನೆ ಮಾಡ್ಕೊಳ್ಳಿ. ಇದಕ್ಕೆ ಕೊನೆಯ ದಿನಾಂಕ ಇಲ್ಲ ಅಂತ ತಾವು ಲೇಟ್ ಮಾಡಬೇಡಿ. ಎಷ್ಟು ಬೇಗ ತಮ್ಮ ಸೆಂಟ್ರಲ್ ಫಾರ್ಮರ್ ಐಡಿನ ರಚನೆ ಮಾಡ್ತೀರಿ ನಿಮಗೆ ಒಳ್ಳೆಯದು. ಸೊ ಈ ಒಂದು ಸೆಂಟ್ರಲ್ ಐಡಿ ರಚನೆ ಮಾಡೋದ್ರಿಂದ ಮುಂಬರುವ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ತಮ್ಮ ಖಾತೆಗೆ ಜಮಾ ಆಗುತ್ತೆ. ಅದೇ ರೀತಿಯಾಗಿ ಬೆಳೆ ವಿಮೆ, ಕ್ರಾಪ್ ಇನ್ಸೂರೆನ್ಸ್ ಹಣ ಕೂಡ ತಮಗೆ ಜಮಾ ಆಗುತ್ತೆ. ಸೊ ಈಗ ಸೆಂಟ್ರಲ್ ಫಾರ್ಮರ್ ಐಡಿ ಮಾಡುವುದು ಕಡ್ಡಾಯವಾಗಿದೆ ಸ್ನೇಹಿತರೆ. ಯಾರೆಲ್ಲ ಇನ್ನು ಸೆಂಟ್ರಲ್ ಫಾರ್ಮರ್ ಐಡಿ ಮಾಡಿಲ್ಲ ಅವರು ಬೇಗನೆ ಸೆಂಟ್ರಲ್ ಫಾರ್ಮರ್ ಐಡಿನ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯಾಗಿ ಕೊನೆಯ ದಿನಾಂಕ ಇಲ್ಲ. ಹಾಗಾದ್ರೆ ತಾವಿನ್ನೂ ಸೆಂಟ್ರಲ್ ಫಾರ್ಮರ್ ಐಡಿನ ಮಾಡಿಸಿಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಸೆಂಟ್ರಲ್ ಫಾರ್ಮರ್ ಐಡಿನ ಮಾಡಿಸ್ಕೋಬೇಕಂತ ನಾನು ಈಗ ಆಲ್ರೆಡಿ ನಮ್ಮ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ. ಇಲ್ಲಿ ನೋಡ್ತಿರ್ಬೋದು, ರೈತರೇ ಸ್ವತಃ ತಾವೇ ಸೆಂಟ್ರಲ್ ಫಾರ್ಮರ್ ಐಡಿನ ಯಾವ ರೀತಿ ಮಾಡ್ಕೋಬೇಕಂತ, ಸಿಟಿಜನ್ ಲಾಗಿನ್ ಮೂಲಕ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನೋಡಬಹುದು. ಹಾಗೆ ಸೆಂಟ್ರಲ್ ಫಾರ್ಮರ್ ಐಡಿ ರಚನೆ ಆಗಿರುವಂತಹ ರೈತರ ಒಂದು ಲಿಸ್ಟ್ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ತಾವಿನ್ನು ಸೆಂಟ್ರಲ್ ಫಾರ್ಮರ್ ಐಡಿ ರಚನೆ ಮಾಡಿಲ್ಲ ಅಂದ್ರೆ ಈ ವಿಡಿಯೋನ ನೋಡ್ಕೊಂಡು ಸೆಂಟ್ರಲ್ ಫಾರ್ಮರ್ ಐಡಿ ರಚನೆ ಮಾಡ್ಕೊಳ್ಳಿ. ಹಾಗೆ ತಾವು ರಚನೆ ಮಾಡಿದ್ರೆ ಇಲ್ಲಿ ಸೆಂಟ್ರಲ್ ಫಾರ್ಮರ್ ಐಡಿಯ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡುವುದು ಹೇಗೆ ಅಂತ ಆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೇನೆ ನಮ್ಮ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಅದು ಕೂಡ ತಾವು ನೋಡ್ಕೊಂಡು ತಮ್ಮ ಸೆಂಟ್ರಲ್ ಫಾರ್ಮರ್ ಐಡಿ ರಚನೆ ಆಗಿದಿಲ್ಲ ಅಂತ ತಿಳ್ಕೊಳ್ಳಿ. ಸೆಂಟ್ರಲ್ ಫಾರ್ಮರ್ ಐಡಿ ಮಾಡ್ಲಿಕ್ಕೆ ಕೊನೆ ದಿನಾಂಕ ಇಲ್ಲದಿದ್ದರು ಯಾರೆಲ್ಲ ಇನ್ನು ಸೆಂಟ್ರಲ್ ಫಾರ್ಮರ್ ಐಡಿ ಮಾಡಿಲ್ಲ ಆದಷ್ಟು ಬೇಗನೆ ಸೆಂಟ್ರಲ್ ಫಾರ್ಮರ್ ಐಡಿನ ಮಾಡ್ಕೊಂಡು ಸರ್ಕಾರದ ಯೋಜನೆಯ ಲಾಭವನ್ನ ಪಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಅಥವಾ ರೈತ ಮಿತ್ರರಿಗೆ ಈ ಒಂದು ವಿಡಿಯೋನ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿ. ಇಂತ ಇನ್ನಷ್ಟು ಕೃಷಿ ಮಾಹಿತಿನ ನಮ್ಮ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್ ಅಲ್ಲಿ ಪಡ್ಕೊಳ್ಳಕ್ಕೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.